ಕಾರ್ಲೋಸ್ ಕಾಸ್ಟೆನೆಡಾ ಪುಸ್ತಕಗಳಿಂದ ಪ್ರಾರಂಭವಾದ ಶ್ರೀಧರ ಹುಡುಕಾಟ ಕ್ರಾಲಿಯನ್ನು ಹಾದುಹೋಗಿ ತಾರಾಪೀಠಕ್ಕೆ ಬಂದು ಇದೀಗ ಸೋನಿಮಾ ಎದುರಿಗಿತ್ತು. ಸಿಲಿಗುರಿಯ ಹೋಟೆಲ್ ಒಂದರಲ್ಲಿ ತಂಗಿದ ಶ್ರೀಧರ್ಗೆ ಮತ್ತೊಂದು ಲೋಕದ ಪರಿಚಯ ಆಗುವುದರಲ್ಲಿದೆ ಎಂಬ ಸತ್ಯ ಇನ್ನೂ ಗೊತ್ತಿರಲಿಲ್ಲ. ಆ ಲೋಕಕ್ಕೆ ಅವರು ಹೊರಟಿದ್ದು ಹೀಗೆ. ನನಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀಯಾ ಅಂತ ಕೇಳಿದ್ಲು. ಏನು ಎಕ್ಸ್ಪೆರಿಮೆಂಟ್? ಗಾಂಜಾ ತಗೊಂಡು ಬೇರೆ ಒಂದು ಲೋಕಕ್ಕೆ ಹೋಗೋದು, ನೀನು ಬೇರೆ ಲೋಕಕ್ಕೆ ಹೋಗಬಹುದು ಅಂತ ಹೇಳಿ ಚಿಲ್ಲಮ್ ಇತ್ತು. ಆ ಚಿಲ್ಲಮ್ ತರಿಸಿದ್ಲು. ಆ ಚಿಲ್ಲಮ್ ಅಂದರೆ ಗಾಂಜಾ ಹಾಕ್ಕೊಂಡು ಎಳೆಯೋದಕ್ಕೆ ಅನುವಾಗ ಒಂದು ಸಾಧನ. ಅದು ನೀನು ಜೋರಾಗಿ ಎಳಿಬೇಕು, ನಿನ್ನ ಹೊಕ್ಕಳಿನ ಕೆಳಗಿನವರೆಗೂ ನೀನು ಎಳ್ಕೋಬೇಕು. ನೀನು ಎಳ್ಕೊಂಡು ನಿನ್ನ ಮೈಂಡನ್ನ ಹರಿಬಿಡಬೇಕು. ನೀನು ಎಲ್ಲಿ ಹೋಗ್ತೀಯ ನೋಡು. ಆ ತೆಗೆದುಕೊಳ್ಬೇಕಾರೆ ಆ ಕಣ್ಣು ಆಕೆ ಕಣ್ಣು ಹೊರಟೋಗೋದು, ಮೇಲ್ಗಡೆ ಹೊರಟೋಗೋದು. ನನಗೂ ಹಾಗೆ ತೊಗೊಂತ ಹೇಳಿದ್ಲು. ನೀನು ಇಡೀ ಇದು ನಿನ್ನ ಹೊಕ್ಕಳ ಕೆಳಗಿರಲಿ. ತೆಗೆದುಕೊಂಡೆ, 2 ತೆಗೆದುಕೊಂಡೆ ಅಷ್ಟೇ. 2 ತೆಗೆದುಕೊಂಡ ತಕ್ಷಣ ನಾನು ಯಾವುದೋ ಒಂದು ಬೇರೆ ಇದಕ್ಕೆ ಹೋಗ್ತಾಯಿದ್ದೀನಿ, ಏನೂ ಗೊತ್ತಾಗ್ತಾ. ಆ ಹೋಟೆಲ್ ಇದ್ದೀನಿ, ಸಿಲಿಗುರಿ, ಇಷ್ಟು ಗೊತ್ತು ಅದು ಕರೆಗೆ ಹೋಗ್ತಾ ಆಕೆ ನನ್ನ ಹೇಳ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡ್ಳು. ಎಲ್ಲೋಗ್ತಿದ್ಯಾ ನೀನು, ಏನು ಅಂತ ಹೇಳಿ ನನ್ನ ಹಣೆ ನಾನು ನೇವರಿಸ್ತಾ ಇದ್ಲು. ನಾನು ಯಾವುದೋ ಒಂದು ಅತಿ ಪುರಾತನವಾದ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಯಾವನೊಬ್ಬಕ್ಕೋ ಒಂದಕ್ಕೆ ಅಷ್ಟು ಜನ ಕುಳಿತಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅನುಭವವೇ, ಮುಂದುವರೆದಂತೆಲ್ಲ ಹೊಸತನವೇ. ಆ ಅನುಭವಗಳ ನಡುವೆ ಶ್ರೀಧರ್ ಸೊ ನನಗೆ ಕಾಣ್ತಿರೋದಲ್ಲ, ಅದು ಕ್ರಿಯೇಟ್ ಮಾಡ್ತಾರೋ ಒಂದು ಆಟ. ನನ್ನ ಮೈಂಡ್ ಅಥವಾ ನನ್ನ ಪ್ರಜ್ಞೆ ಕ್ರಿಯೇಟ್ ಮಾಡ್ತಿರೋ ಒಂದು ಆಟ ಅನ್ನೋ ಒಂದು ನಂಬಿಕೆಯಲ್ಲೇ ಅಲ್ಲಿ ಕೂತ್ಕೊಂಡೆ ನಾವು. ಆ ಕೂತ್ಕೊಂಡಾಗ ಅವನು ಯಾರೋ ಒಬ್ಬ ಮಧ್ಯದಲ್ಲಿದ್ದವನು ಹಳೆಯ ಬಟ್ಟೆ ಹಾಕ್ಕೊಂಡಿದ್ದ, ಹರಿದೋದ ಈ ಶರಾಯಿ ಥರ ಕಾಣುತ್ತಲ್ಲ ಅಂತ ಡ್ರೆಸ್ ಹಾಕ್ಕೊಂಡಿದ್ದ, ಬಿಳಿ ಬಟ್ಟೆ ಹಾಕ್ಕೊಂಡಿದ್ದ, ಕಪ್ಪಗಿದ್ದ. ಆತ ಏನೋ ಜನಗಳ ಜೊತೆ ಮಾತನಾಡ್ತಿದ್ದ. ಕಡೆಯಲ್ಲಿ ನನ್ನನ್ನು ನೋಡಿದೆ. ಹೀಗೆ ಬಾ, ಯಾಕೆ ಇಲ್ಲಿ ಬಂದಿದ್ದೀಯಾ ಅಂದ. ಸುಮ್ಮನೆ ಹೀಗೆ ನೋಡಿಕೊಂಡು ಬಂದೆ ಅಂತ ಹೇಳಿದ್ಮೇಲೆ, ನೀನು ಬಂದಿದೆಯಲ್ಲ ಆ ಜಾಗ, ದೇವಸ್ಥಾನ ಹಿಂದ್ಗಡೆ ಸ್ವಲ್ಪ ಕೆಳಗಡೆ ಹೋಗು, ನಿನಗೆ ಸಿಗುತ್ತೆ ಅಂದ. ಅಲ್ಲಿ ಹೋದಾಗ ಕೂಡ ಸ್ವಲ್ಪ ಕತ್ಲೇನೆ. ಅಲ್ಲಿ ಹೋಗೋಕೆ ಶುರು ಮಾಡೋ ಹೊತ್ತಿಗೆ ಬಹುಶಃ ನನಗೆ ಈ ಟಚ್ ಹೊರಟೋಯ್ತು ನನಗೆ. ಅಂದರೆ ನಾನು ಸಿಲಿಗುರಿಲಿದ್ದೀನಿ. ಕಾಣ್ತಾ ಇರೋದೆಲ್ಲ ನಿಜವಾ? ಸಿಲಿಗುರಿಯಿಂದ ಈ ದೇವಾಲಯಕ್ಕೆ ಬಂದಿದ್ದಂತೂ ನೆನಪಿನಲ್ಲಿ ಉಳಿದಿತ್ತು ಶ್ರೀಧರ್ಗೆ. ಆ ವೃದ್ಧನ ಮಾತು ಕೇಳಿ ಮುಂದೆ ಹೋದಾಗಲೇ ಕಂಡಿತ್ತು ಆ ಹೊಸ ಜಗತ್ತು. ಹೀಗೆ ದೇವಾಲಯದೊಳಗೆ ಹೊಕ್ಕ ಶ್ರೀಧರ್ ನಂತರ ಕಂಡಿದ್ದು ಅಕ್ಷರಶಃ ಬುರುಡೆಗಳ, ಮೂಳೆಗಳ, ಅಸ್ಥಿ ಪಂಜರಗಳ ವಿಲಕ್ಷಣ ತಾಣ. ಹೋದಾಗ ಅಲ್ಲಿ ಬರೀ ಈ ಅಸ್ಥಿ ಪಂಜರಗಳು, ತಲೆ ಬುರುಡೆಗಳು ಎಲ್ಲ ಈ ಸಿನಿಮಾಗಳು ನೋಡ್ತೀವಲ್ಲ ನಾವು, ಆ ರೀತಿಯಲ್ಲಿ ಬರೀ ತಲೆ ಬುರುಡೆಗಳು ಇವೆಲ್ಲ ಕಾಣಿಸ್ತಾ ಇದ್ದಾವೆ. ಅದ್ರ ಮಧ್ಯೆ ನಾನು ನಿಂತ್ಕೊಂಡೆ. ಯಾವುದೋ ಸ್ಮಶಾನಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಅವನು ಯಾರು ಕಳಿಸ್ಬಿಟ್ಟಿದ್ದಾನೆ, ದೇವಸ್ಥಾನ ಮೇಲೆ ಇದು ಮಾಡಿದ್ರು, ಸ್ಮಶಾನಕ್ಕೆ ಕಳಿಸ್ದ. ಇಲ್ಲಿ ಯಾಕೆ ನನ್ನನ್ನು ಕಳಿಸ್ದ? ನೋಡ್ತೀವಿ ಸುತ್ತಲೂ ಯಾರೂ ಕಾಣ್ತಾ ಇಲ್ಲ. ನಾನು ಇಳಿದು ಬಂದರೆ ಸ್ವಲ್ಪ ದೂರ ಅಷ್ಟೇ, ಏನೋ ಒಂದು 200-300 ಅಡಿ ಅಷ್ಟೇ. ಏನು ಗಾಬರಿ ಆಗುವಂಥದ್ದು ಏನಿಲ್ಲ. ಇದು ಏನು ಅಂತ ಹಿಂಗೆ ನೋಡಿದ್ರೆ ಆ ಬುರುಡೆಗಳು ನಂತರ ಬರೀ ಎಷ್ಟು ಬುರುಡೆಗಳೇ ಕಾಣಿಸೋಕೆ ಶುರು ಮಾಡಿದಾಗ ಆ ಬುರುಡೆಗಳಲ್ಲಿ ಜೀವ ಇದೆಯೇನೋ, ನನ್ನ ಕರಿತಾ ಇದೆಯೇನೋ ಅನ್ನೋ ಒಂದು ಫೀಲಿಂಗ್ ಶುರುವಾಯಿತು. ಓಹೋಹೋ, ನಾನು ಈ ಸತ್ತಿರೋ ಲೋಕಕ್ಕೆ ಬಂದುಬಿಟ್ಟಿದ್ದೀನಿ. ನಾನು ಎಲ್ಲಿಂದ ಬಂದಿದ್ದೀನಿ? ಈ ದೇವಸ್ಥಾನದ ಮೇಲ್ಗಡೆಯಿಂದ. ನನಗೆ ಸಿಲಿಗುರಿ ಎಲ್ಲ ಮರ್ತೋಗಿದೆ. ಸೊ ಅನ್ನೋ ಟೈಮ್ನಲ್ಲಿ ಆ ಒಂದು ಅಸ್ಥಿ ಪಂಜರ ಅಲ್ಲಾಡ್ದಾಗೆ ಹತ್ತಿರ ಬರೋದಕ್ಕೆ ನಡೀತಾ ಇರೋ ಹಾಗೆ ಆ ಫೀಲಿಂಗ್ ಶುರುವಾಯಿತು. ಆ ಫೀಲಿಂಗ್ ಏನು ಕಾಣಿಸೋಕೆ ಶುರುವಾಯಿತು ಅದು. ಆದರೆ ಇದೆಲ್ಲ ನಿಜನ? ಅನುಭವವನ್ನು ಸತ್ಯ ಎಂದು ನಂಬುವುದಾದರೂ ಹೇಗೆ? ಆ ಆಲೋಚನೆಯೊಂದಿಗೆ ಆದ ಅನುಭವಗಳನ್ನು ಹೊತ್ತು ಎಚ್ಚರಗೊಂಡಾಗ ಶ್ರೀಧರ್ ಎದುರಿಗಿತ್ತು ಮತ್ತದೇ ಸಿಲಿಗುರಿಯ ಹೋಟೆಲ್ನ ಪುಟ್ಟ ಕೋಣೆ. ಓಡೋದಕ್ಕೆ ಶುರು ಮಾಡಿದಾಗ ಒಂದು ರಸ್ತೆಗೆ ಬಂದುಬಿಟ್ಟಿದ್ದೆ. ಆ ರಸ್ತೆ ಜನ ಕಾಣಿಸ್ತಾ ಇದ್ರು. ಅಲ್ಲಿ ಮತ್ತೆ ನನಗೆ ಜ್ಞಾಪಕ ಬಂತು, ನಾನು ಸಿಲಿಗುರಿಲಿದ್ದೀನಿ. ಅಲ್ಲಿ ಕೂತಿದ್ದಾಳೆ, ಸೋನಿ ಕೂತಿದ್ದಾಳೆ, ಬಚ್ಚನ್ ಇವರೆಲ್ಲ ಅಲ್ಲೇ ಹೋಟೆಲ್ ಇದ್ದಾರೆ. ನಾನು ಹೋಗಬೇಕು ಗೊತ್ತಾಗ್ತಿಲ್ಲ. ಕಡೆಗೆ ನೋಡಿದ್ರೆ ತಿರುಗಿ ಹಣೆ ಮೇಲೆ ಬಂದ್ಯಾ ಅನ್ನೋ ಮಾತು ಕಣ್ಣು ಬಿಟ್ಟರೆ ಯಾರೂ ಇಲ್ಲ ಅಲ್ಲಿ. ಸೋನಿ ಇಲ್ಲ, ಯಾರಿಲ್ಲ. ನಾನು ಹಾಸ್ಕೊಂಡು ಮಲಗಿದ್ದೀನಿ ಅಷ್ಟೇ.
ನನಗೆ ಗೊತ್ತಾಯಿತು. ನಾನು ಕೂತ್ಕೊಂಡು ನಾನು ಸ್ಟಾರ್ಟ್ ಮಾಡಿದಾಗ ಮಾತ್ರ ಆಕೆ ಸತ್ಯ ಅಷ್ಟೇ. ನಂತರ ಆಕೆ ನನ್ನ ಹಣೆ ಮೇಲೆ ಇದ್ದದ್ದು ಅದು ಏನೂ ಇಲ್ಲ. ಯಾವುದೋ ಇದಕ್ಕೆ ಹೋಗಿ ಬಂದಿದ್ದೀನಿ. ಬಟ್ ಇಟ್ ವಾಸ್ ನಾಟ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಒಂದು ಭೀಕರವಾದ ಒಂದು ಎಕ್ಸ್ಪೀರಿಯನ್ಸ್ ಅದು. ಅಷ್ಟು ಖುಷಿ ಕೊಡೋ ಎಕ್ಸ್ಪೀರಿಯನ್ಸ್ ಅಲ್ಲ. ಗಾಂಜಾ ನಿಶೆಯಲ್ಲಿ ಸೋನಿಮಾ ಮಾರ್ಗದರ್ಶನದಲ್ಲಿ ಮತ್ತೊಂದು ಲೋಕಕ್ಕೆ ತೆರಳಿ ಬಂದಿದ್ದ ಶ್ರೀಧರ್ ಒಂದೆಡೆಯಾದರೆ, ಇವರ ಜೊತೆ ಸುತ್ತಾಡಲು ಬಂದಿದ್ದ ಹಿಂಬಾಲಕರಿಗೆ ಅದೊಂದು ಟೂರ್ನ ಮೋಜಾಗಿತ್ತು ಅಷ್ಟೇ. ಅಷ್ಟರಲ್ಲಿ ಮತ್ತೆ ಹುಡುಗರೆಲ್ಲ ಬಂದರು, ನಮ್ಮ ನವೀನು ಇವರೆಲ್ಲ ಬಂದರು. ಇವರು ಏನು ಮಾಡಿದ್ದಾರೆ, ಆ ಹೋಟೆಲ್ ಓನರ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಬೆಂಗಳೂರಿನಲ್ಲಿ ಭೂಗತ ಜಗತ್ತಿನ ಡಾನ್ಗಳು, ಅಲ್ಲಿ ಕೂತಿರೋರು ಬಿಗ್ ಡಾನ್ ಇದೆಲ್ಲ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ. ಹೇಳಿದಾಗ ಆತ ಹೇಳಿದಾನೆ, ನಿಮ್ಗೆ AK-47 ಬೇಕಾ, ನಿಮ್ಗೆ ಏನು ಬೇಕು ನಾನು ಸಪ್ಲೈ ಮಾಡ್ತೀನಿ. ತಮಾಷೆ ಅಂದರೆ ನಾನು ಡಾನ್ ಅಂತ ಕರೆದಿದ್ದೆ ರೈ ಅನ್ನೋ ಒಬ್ಬ ಡಾನ್ನ ವಿರೋಧಿಸೋ ಕಾರಣಕ್ಕೋಸ್ಕರ. ಬೇರೆ ಇನ್ಯಾವುದು ಗನಂದಾರಿ ಕೆಲಸಗಳಿರಲಿಲ್ಲ ಮತ್ತು ಮಾಡಿದ್ಮೇಲೆ ನನಗೆ ಆಸಕ್ತಿನೂ ಇರಲಿಲ್ಲ. ಇದೇ ಲೋಕದಲ್ಲಿದ್ದುಕೊಂಡು ಮತ್ತೊಂದು ಲೋಕವನ್ನೂ ನೋಡಲು ಕಾತುರರಾಗಿದ್ದ ಶ್ರೀಧರ್, ಸಾಧನೆಯ ಉತ್ತುಂಗದಲ್ಲಿದ್ದ ಸೋನಿಮಾ ಇವರು ಒಂದೆಡೆಯಾದರೆ, ಆಗಿನ್ನೂ ಭೂಗತ ನಂಟು ಹೊಂದಿದ್ದು ಅಲ್ಲದೆ ಪ್ರಾಯದ ಬಿಸಿ ರಕ್ತದ ಶ್ರೀಧರ್ ಹುಡುಗರು ಮಾಡಿದ್ದೇನು ಗೊತ್ತಾ? ಅದು ಮುಂದಿನ ವಾರದ ಕತೆ.